भाई मैं तो लट ಫ್ರೆಂಡ್ಸ್, ಈಗ ತಾನೇ ಪ್ರಯೋಗ ನೋಡ್ಕೊಂಡು ಬಂದ್ರಲ್ಲ, ಅದೇ ರೀತಿ ಎಡಿಟ್ ಮಾಡ್ಕೊಳ್ಳು ಅಂತ ನಾನು ಹೇಳ್ಕೊಡ್ತಿದ್ದೀನಿ. ನೀವು ಮಾಡಬೇಕಾದ್ರೆ ಇಷ್ಟೇ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಬಿಟ್ ಮಾರ್ಕ್ ಮತ್ತು ಎಫೆಕ್ಟ್ ಲಿಂಕ್ನ. ಫಸ್ಟು ನೀವು ಬಿಟ್ ಮಾರ್ಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಬಿಟ್ ಮಾರ್ಕ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎರಡು ಮಾರ್ಕ್ ಇದೆಯಲ್ಲ, ಇಲ್ಲಿಡದ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋ ಯಾವ್ದು ಬೇಕಲ್ಲ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪಿಲ್ ಕಂಪೇರಿಸನ್ ಏರಿಯಾ ಇದೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸೆಕೆಂಡ್ ಈ ರೆಡ್ ಲೈನ್ ತನಕ ಇದೆಯಲ್ಲ ಅಲ್ಲಿ ತನಕ ನೀವು ಬಂದು ಕಟ್ ಮಾಡ್ಕೊಳ್ಳಿ ಈ ರೀತಿ. ಮತ್ತು ಇದೇ ರೀತಿ ಮತ್ತೊಂದು ಫೋಟೋನ ಆ್ಯಡ್ ಮಾಡಿ, ನಿಮ್ಗೆ ಯಾವ್ದು ಬೇಕು ಅನ್ಸುತ್ತಲ್ಲ ಆ ಫೋಟೋನ ಆ್ಯಡ್ ಮಾಡಿ ಮತ್ತೆ ಎರಡು ಮಾರ್ಕ್ ತನಕ ಕಟ್ ಮಾಡ್ಕೊಳ್ಳಿ. ಮತ್ತು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಯಾವ ಫೋಟೋ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಂಪೋಸಿಷನ್ ನೀರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ, ಇದನ್ನು ಕೂಡ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಮತ್ತು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಫೋಟೋನ ಆ್ಯಡ್ ಮಾಡಿ ಇಲ್ಲಿ ಕಂಪೋಸಿಷನ್ ನೀರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಕಟ್ ಮಾಡ್ಕೊಳ್ಳಿ. ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಫೋಟೋನ ಆ್ಯಡ್ ಮಾಡಿ. ಅದೇ ರೀತಿ ಎಲ್ಲ ಫೋಟೋನ ಆ್ಯಡ್ ಮಾಡ್ಕೊತ ಬನ್ನಿ. ಇದೇ ರೀತಿ ಮಾಡುತ್ತಾ ಬನ್ನಿ. ಮತ್ತೊಂದು ಫೋಟೋನ ಆ್ಯಡ್ ಮಾಡಿ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪಿನ್ ಕಂಪೋಸಿಷನ್ ಏರಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಫೋಟೋನ ಆ್ಯಡ್ ಮಾಡಿ ಮತ್ತೆ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪಿಲ್ ಕಂಪೋಸಿಷನ್ ಏರಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೋಡಿದ್ರಲ್ಲ ಗೈಸ್, ಮತ್ತೊಂದು ಫೋಟೋನ ಆ್ಯಡ್ ಮಾಡಿ. ನೀವು ಮಾಡ್ತೀರಾ ಮಾಡಿ, ನಾನು ಮಾಡಲ್ಲ ಫ್ರೆಂಡ್ಸ್. ಈಗ ಬ್ಯಾಕ್ ಬನ್ನಿ. ಈಗ ಸೇಕೆ ಬಿಟ್ಕೊಟ್ಟಿದ್ದೆ ನಾನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಲಿಂಕ್ ಇದೆಯಲ್ಲ ಟೆಕ್ಸ್ಟ್ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಕೊಡಿ. ಮತ್ತೆ ಬ್ಯಾಕ್ ಬನ್ನಿ, ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಫಾಂಟ್ ನಿಮ್ಮ ಕಡೆ ಇರಲ್ಲ, ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ, ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಡಿ. ಅದೇ ರೀತಿ ಇದಕ್ಕೂ ಕೂಡ ಕೊಡಿ, ಎಲ್ಲ ಟೆಕ್ಸ್ಟ್ಗಳಿಗೆ ಕೊಡ್ತಾ ಬನ್ನಿ. ಮತ್ತು ಈಗ ಬ್ಯಾಕ್ ಬನ್ನಿ, ಮತ್ತು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಎರಡನೇ ಎಫೆಕ್ಟ್ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಬನ್ನಿ, ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಪೋರ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಎಫೆಕ್ಟ್ನ ಕೊಡಿ. ಮತ್ತು ಎರಡನೇ ಫೋಟೋ ಬಿಡಿ, ಮೂರನೇ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೂರನೇ ಫೋಟೋ ಪೇಸ್ಟ್ ಎಫೆಕ್ಟ್ ಕೊಡಿ. ಒಂದನ್ನು ಬಿಟ್ಟು ಒಂದಕ್ಕೆ ಕೊಡಿ ಗೈಸ್. ಪೇಸ್ಟ್ ಎಫೆಕ್ಟ್ ಕೊಡಿ. ಈಗ ಇದನ್ನು ಬಿಡಿ, ಇದನ್ನು ತಗೊಳ್ಳಿ. ಪೇಸ್ಟ್ ಎಫೆಕ್ಟ್ ಕೊಡಿ. ಲಾಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಎಫೆಕ್ಟ್ ಕೊಡಿ. ಮತ್ತೆ ಬ್ಯಾಕ್ ಬನ್ನಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇದನ್ನ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಕೊಡಿ. ಮತ್ತೆ ಬೀಟ್ ಮಾರ್ಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ
ಈ ಬಿಟ್ ಮಾರ್ಕ್ನ ಎಫೆಕ್ಟ್ನ ಯಾವ ಕೊಟ್ಟಲ್ಲ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಎಫೆಕ್ಟ್ ಕೊಡಿ. ಅದೇ ರೀತಿಯಾಗಿ ಒಂದನ್ನು ಬಿಟ್ಟು ಒಂದನ್ನು ಕೊಡ್ತಾ ಬಂದಿದ್ದು, ಇದಕ್ಕೂ ಕೂಡ ಕೊಡಿ. ಪೇಸ್ಟ್ ಎಫೆಕ್ಟ್ನ ಕೊಡಿ. ಈಗ ಈ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ನ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಡಿ. ಮತ್ತೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇದಕ್ಕೆ ಕೊಟ್ಟಿದೆ ಈಗ ಆಲ್ರೆಡಿ, ಇದಕ್ಕೆ ಕೊಡಿ. ಈಗ ಪೇಸ್ಟ್ನ ಎಫೆಕ್ಟ್ನ ಕೊಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದೇ ರೇಟ್ನ ಎಡಿಟ್ ಮಾಡ್ಕೊಳ್ಳಿ. ಬೇಕಿದ್ರೆ ನಿಮ್ಮ ಲೋಗೋನ ಆ್ಯಡ್ ಮಾಡಿ. ಪ್ಲೀಸ್ ಯಾರ್ಯಾರು ನೋಡಿದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ನೀವು ಕ್ಲಿಕ್ ಮಾಡ್ಕೊ, ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಂಬಿಡಿ.